ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ಇವತ್ತು ತುಂಬ ಸುಲಭ ರೀತಿ ಕುಂಬಳಕಾಯಿ ಹುಳಿ ಸಾರನ್ನ ಹೇಗೆ ಮಾಡ್ಕೊಳ್ಳೋದು, ಸಾಂಬಾರನ್ನ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಟೊಮೆಟೊ ಹಾಕ್ದಂಗೆ. ಫಸ್ಟ್ಗೆ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಯಾವುದೇ ಪಾತ್ರೆ ಆಗಿರಲಿ, ಫಸ್ಟ್ಗೆ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೂ ಪರವಾಗಿಲ್ಲ, ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಇದ್ರ ಜೊತೆಗೇ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಬೇಕಿದ್ರೂ ಹಾಕ್ಕೋಬೋದು. ಇವಾಗ ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಂತಹ 2 ಈರುಳ್ಳಿನ ಇದ್ರ ಜೊತೆಗೆ ಹಾಕ್ಕೊಂಡು, ಹಾಗೆಯೇ 2-3 ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು, ಹುಳಿ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಹಾಕ್ತೀವಿ ನಮ್ಮ ಆಂಧ್ರ ಸೈಡು. ಇದನ್ನೆಲ್ಲ ಕೂಡ ನೀಟಾಗಿ 1-2 ನಿಮಿಷ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಏನು ಗೊತ್ತಾ, ಇದು ಹುಳಿ ಆಗಿರೋದ್ರಿಂದ ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಇವಾಗ ಇದ್ರ ಜೊತೆಗೇ 2-3 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು, ಇಂಗು ಹಾಕಿದ್ರೆ ಕುಂಬಳಕಾಯಿಗೆ ಅಲ್ಲ ಯಾವುದೇ ಸಾಂಬಾರ್ಗಾಗಿರಲಿ ಇಂಗು ಒಳ್ಳೆ ಫ್ಲೇವರ್, ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಂಗನ್ನ ಆದಷ್ಟು ಎಲ್ಲ ಸಾರುಗಳಲ್ಲಿ ಉಪಯೋಗಿಸಿ. ಗ್ಯಾಸ್ಟ್ರಿಕ್ ಕೂಡ ಬರೋದಿಲ್ಲ ಇಂಗು ಹಾಕೋದ್ರಿಂದ. ಹಸಿ ಕರಿಬೇವಿನ ಸೊಪ್ಪು ಕೂಡ ಇದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊಳ್ಬೇಕು. 2 ನಿಮಿಷ ಕಲಿಸ್ಕೊಂಡಾದ್ಮೇಲೆ ಈ ರೀತಿ ಕುಂಬಳಕಾಯಿ ತುಂಬ ಬೇಗನೆ ಕುಕ್ ಆಗುತ್ತೆ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಕಲಿಸ್ಕೋಬೇಕು. ಕುಂಬಳಕಾಯಿ ಆಯಿಲ್ನಲ್ಲಿ ಫ್ರೈ ಮಾಡಿಕೊಂಡ್ರೆ, ಸ್ವಲ್ಪ ಕುಂಬಳಕಾಯಿ ಅಂತಲೇ ಅಲ್ಲ ಯಾವುದೇ ತರಕಾರಿ ಆಗಿರ್ಬೋದು, ಈ ರೀತಿ ಸ್ವಲ್ಪ ಟೈಮ್ ಫ್ರೈ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಅರಶಿನ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡು, ಇವಾಗ ಅರಶಿನ ಇದಕ್ಕೆಲ್ಲ ಕೂಡ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ 5 ನಿಮಿಷ ಬೇಯೋವರೆಗೂ ಮುಚ್ಚಿಕೊಂಡ್ರೆ ಒಂದು 40-50% ಬೇಯುತ್ತೆ. ಈ ಟೈಮಲ್ಲಿ ನಾವು ಒಂದು ಸಲ ನೀಟಾಗಿ ಕಲಿಸ್ಕೊಂಡು ಖಾರದ ಪುಡಿನ, ಇಲ್ಲಿ ಹುಳಿ ಆಗಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ. ಸ್ವಲ್ಪ 1 ಟೇಬಲ್ ಸ್ಪೂನು ಹಾಕ್ಕೊಳ್ಳಿ, 1.5 ಟೇಬಲ್ ಸ್ಪೂನು ಆ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರದ ಪುಡಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಖಾರವಾಗಿ, ಹುಳಿ ಸ್ವೀಟಾಗಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇನ್ನೊಂದು ಏನಂದರೆ, ಸ್ವಲ್ಪ ನೀರು ಹಾಕ್ಬಿಟ್ರೆ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಂಡು ಹಾಕ್ಕೊಳ್ಳಿ, ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನೀರು ಅನ್ಸಿದ್ರೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಇದು ನೀಟಾಗಿ ಬೆಂದಿರುತ್ತೆ ಕುಂಬಳಕಾಯಿ. ಇವಾಗ ಒಂದು ಸಲ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು, ಕುಂಬಳಕಾಯಿ ತುಂಬಾ ಬೇಗ ಬೆಂದ್ಬಿಡುತ್ತೆ. ತುಂಬ ಜನ ಇದನ್ನು ಮಾಡೋದೇ ಇಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಈ ರೀತಿ ಒಂದು ಸಲ. ಹುಣಸೆ ಹುಳಿನ ಲಾಸ್ಟಿಗೆ ಏನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ, 2-3 ನಿಮಿಷ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕ್ಕೊಂಡು, ಹುಣಸೆ ಹುಳಿ ನಿಮಗಿಷ್ಟ ಎಷ್ಟು ಹುಳಿ ತಿನ್ನೋ ಥರ ಇದ್ದರೆ ಸ್ವಲ್ಪ ಒಂದು ದೊಡ್ಡ ನಿಂಬೆಹಣ್ಣು ಸೈಜ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕಮ್ಮಿನೇ ಹುಣಸೆ ಹುಳಿ ರಸ ಮಾತ್ರ ಹಾಕ್ಕೊಳ್ಳಿ. ಇವಾಗ ಬೆಲ್ಲನೂ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ನಾನು ಉಪ್ಪನ್ನ ಹಾಕಿರಲಿಲ್ಲ ಫಸ್ಟ್ಗೆ, ಇವಾಗ ಲಾಸ್ಟಲ್ಲೇ ಹಾಕ್ತೀನಿ. ನಾನು ಯಾವುದೇ ಸಾರಿಗಾಗಿರಲಿ ಉಪ್ಪನ್ನ ಹುಣಸೆ ಹುಳಿ ಹಾಕೋದಕ್ಕಿನ್ನೂ ಲಾಸ್ಟಲ್ಲಿ ಹಾಕ್ತೀನಿ. ಯಾಕಂದರೆ ಹುಣಸೆ ಹುಳಿ ಉಪ್ಪು ಆಗಿಬಿಡುತ್ತೆ ಈ ಪೀಸಸ್ಗೆಲ್ಲ ಅಂತ ನಾನು ಇವಾಗ ಉಪ್ಪನ್ನ ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.